ಹೇಮಂತ್ ಶರ್ಮಾ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಹೆಂಗೆ ಸರ್ ಕಾಲಕ್ಕೆ ತಕ್ಕಂತೆ ಈಗ ಒಂದೊಂದ್ಲಿ ಒಂದು ಅಂತ ನಾವು ಸ್ಕೂಲಲ್ಲಿ ಕಲ್ತ್ಕೊ ಬಂದಿರೋದು, 1+1 2 ಅಂತ ಕಲ್ತ್ಕೊ ಬಂದಿರ್ತೀವಿ. ಇದು ಹಿಂಗೆ ಮುಂದುವರಿಯುತ್ತೆ. ಬಟ್ ರಾಜಕೀಯದಲ್ಲಿ ಹಂಗಲ್ವಾ? ಕಾಲಕ್ಕೆ ತಕ್ಕಂಗೆ ಸ್ಟೇಟ್ಮೆಂಟ್ಗಳು, ಗಣಿತ, ಲೆಕ್ಕಾಚಾರ, ಪ್ರಾಮಿಸ್ಗಳು ಎಲ್ಲವೂ ಬದಲಾಗ್ತಾ ಇರ್ಬೇಕಾ? ಬದಲಾಗೋದು ಚಾಣಾಕ್ಷತನನ? ಏನ್ ಸರ್ ಇದು? ಯಾವುದೋ ಒಂದು ಸಂದರ್ಭದಲ್ಲಿ ಆವೇಶದಲ್ಲಿ ನಾನು ಏನೋ ಒಂದು ಹೇಳಿರ್ತೀನಿ, ಹಾಂ ಒದ್ದು ಕಿತ್ಕೋಬೇಕ್ರಿ, ಹಂಗಲ್ಲ ಅದು ಸುಲಭವಾಗಿ ಸಿಗಲ್ಲ, ಒದ್ದು ಕಿತ್ಕೋಬೇಕು ಅಂತ ಹೇಳಿರ್ತೀನಿ. ಆಮೇಲೆ ನಾನು ರಿಯಲೈಸ್ ಮಾಡ್ಕೊತೀನಿ ಇದು ತಪ್ಪು ಅಂತ. ಇದು ಹೇಳಿದ ತಪ್ಪು. ರಾಜಕೀಯದಲ್ಲಿ ಯಾರು ಕೂಡ ಒದ್ದು ಕಿತ್ಕೊಳ್ಳೋಕ್ಕಾಗಲ್ಲ ಅಧಿಕಾರನ. ನಂಗೆ ಮಂತ್ರಿ ಬೇಕು, ನಂಗೆ MP ಬೇಕು, ನಂಗೆ MLA ಬೇಕು, ನಂಗೆ ಸೀಟ್ ಬೇಕು ಅನ್ನೋದನ್ನ ಒದ್ದು ಕಿತ್ಕೊಳ್ಳುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಅದು ವರ್ಕ್ ಆಗಲ್ವಾ ಸರ್? ಅದು ವರ್ಕ್ ಆಗಲ್ಲ. DK ಶಿವಕುಮಾರ್ ಪಾಲಿಗೆ ವರ್ಕ್ ಆಗಿದೆಯಲ್ಲ? ಆಗಿಲ್ಲ. ಇದು ನೋಡಿ, ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ದು ಯಾವಾಗ? 2024. ಆದ್ರೆ ಆಮೇಲೆ ಅವ್ರಿಗೆ ರಿಯಲೈಸ್ ಆಯ್ತು ಇದು ಹಂಗಾಗಲ್ಲ, ಹೈಕಮಾಂಡ್ ಅಷ್ಟು ಬೇಗ ಒಪ್ಪಲ್ಲ, ಬೇರೆ ಬೇರೆ ಕಾರಣಗಳಿದೆ, ಫ್ಯಾಕ್ಟರ್ಸ್ ಬೇರೆ ಬೇರೆ ಇದೆ. ಹಾಗಾಗಿ ನನಗೆ ರಿಯಲೈಸ್ ಆಗಿದೆ, ಒದ್ದು ಕಿತ್ಕೋಬಾರ್ದು. ವೆನ್ ಎವ್ರಿಥಿಂಗ್ ಫೇಲ್ಸ್ ಪೇಷನ್ಸ್ ಪೇಸ್. ಇದನ್ನು DK ಶಿವಕುಮಾರೇ ನಮ್ಮ ಪತ್ರಕರ್ತರ ಮಿತ್ರರ ಜೊತೆ ನಾನು ಇದ್ದೆ ಅವತ್ತು, ಇನ್ಫಾರ್ಮಲ್ ಆಗಿ ಹೇಳಿದ್ದಾರೆ, ವೆನ್ ಎವ್ರಿಥಿಂಗ್ ಫೇಲ್ಸ್ ಪೇಷನ್ಸ್ ಪೇಸ್ ಅಂತ ಒಂದಿದೆ. ಹಾಗಾಗಿ ಅವ್ರಿಗೆ ಅನಿಸಿದೆ, ಅವರಿಗೆ ಇದು ಒದ್ದು ಕಿತ್ಕೋಬೇಕು ಅಂತ ಹೇಳುವಂತ ಹೇಳಿಕೆ ಸರಿ ಹೋಗಿಲ್ಲ. ಹಾಗಾಗಿ ನಾನು ತಾಳ್ಮೆಯಿಂದ ಕಾಯಬೇಕು, ಅದನ್ನ ಇವತ್ತು ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಾ ಇರೋದು. ವಾಟ್ ಇಸ್ ರಾಂಗ್ ಇನ್ ಇಟ್? ಐ ಹ್ಯಾವ್ ರಿಯಲೈಸ್ಡ್ ಮೈ ಮಿಸ್ಟೇಕ್. ಹೌದಾ? ನನ್ನ ತಪ್ಪು ನನಗೆ ಅರಿವಾಗಿದೆ, ಇವತ್ತು ಹೇಳ್ತಾ ಇದ್ದೀನಿ ನಾನು. ಬರ್ತೀನಿ ಸರ್. ಅಧಿಕಾರದಲ್ಲಿ ಇದ್ದಾಗ ಒಂದು, ಅಧಿಕಾರದಲ್ಲಿ ಇಲ್ದಲೆ ಇದ್ದಾಗ ಇನ್ನೊಂದು ಮಾತಲ್ವಾ ಹಾಗಾದ್ರೆ ಇದು? ಕಿತ್ಕೋಬೇಕು, ನನಗೆ ಅಧಿಕಾರ ಬೇಕಾದಾಗ, ನನ್ನ ಹತ್ರ ಪವರ್ ಇದೆ, ನಾನು ಬೇರೆಯವ್ರಿಗೆ ಅದನ್ನ ಶೇರ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಬೇಕಾ? ತಾಳ್ಮೆಯಿಂದ ಇರಬೇಕು. ಆಯ್ತು ಸರ್, ಹಂಗೆ ಬರೋಣ, ಅದನ್ನೇ ಚರ್ಚೆ ಮಾಡೋಣ ಸರ್. ಓಕೆ, ಇದೀಗ ನಾನು ಬಾಲಕೃಷ್ಣ ಯಾದವ್ ಅವರಿಂದ ಶುರು ಮಾಡ್ತೀನಿ, BJP ವಕ್ತಾರ ಹತ್ರ ಬರ್ತೀನಿ. ಏನ್ ಸರ್ ಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ DK ಶಿವಕುಮಾರ್ ಅವರು? ಏನಂತ ಹೇಳಿದರೆ ನೋಡಿ, ಈಗ ತಾವೇ ತೋರಿಸಿದ್ರಿ, ಅದರಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರ ಹೇಳಿರುವ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟ. ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿದ್ದುಕೊಂಡು ಅನೇಕ ಬಾರಿ ಅವರಿಗೆ ಬಂದಂತಹ ಅವಕಾಶಗಳು ಕೂಡ ಮಂತ್ರಿಗಳ ಸ್ಥಾನಕ್ಕೆ ಕೈಬಿಟ್ರೂ ಕೂಡ ಅವರು ತಾಳ್ಮೆಯಿಂದ ಇದ್ದು ಯಾವುದೇ ಪ್ರತಿಭಟನೆಗಳನ್ನು ಕೂಡ ಮಾಡಲಿಲ್ಲ. ಅವರು ಹೇಳಿಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅಧಿಕಾರ ಬೇಕು ಅಂತ ಅಂದ ಸಂದರ್ಭದಲ್ಲಿ ನಾವು ಅದನ್ನು ಒದ್ದು ಕಿತ್ಕೋಬೇಕು ಅಂತಕ್ಕಂಥದ್ದು ಯಾಕೆ ಸದನದಲ್ಲಿ ಹೇಳಿದ್ದಾರೆ ಅಂದರೆ, ಅವರ ಒಂದು ಯಾವ ರೀತಿಯ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಪಕ್ಷಕ್ಕೆ ಒಬ್ಬರು ಸೇವೆಯನ್ನು ಸಲ್ಲಿಸಿರ್ತಾರೆ, ಅವರಿಗೆ ಎಲ್ಲ ಅರ್ಹತೆನೂ ಇರ್ತದೆ. ಸೊ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ, ಸನ್ಮಾನ್ಯ SM ಕೃಷ್ಣ ಅವರು KPCC ಅಧ್ಯಕ್ಷರಿದ್ದರು. ಸೊ ಅವರು ಇಡೀ ರಾಜ್ಯಾದ್ಯಂತ ಒಬ್ಬ DK ಶಿವಕುಮಾರ್ ಅವರು ಕೂಡ ಒಂದು ಜಿಲ್ಲೆಯ ಅಧ್ಯಕ್ಷರಾಗಿದ್ದರು. ಅವರು ಬೆಂಗಳೂರು ಸುತ್ತಮುತ್ತ ರಾಜ್ಯದಲ್ಲಿ ಎಲ್ಲಾದ ಕಡೆನೂ ಕೂಡ ಕೆಲಸವನ್ನು ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಅವರು ಹೇಳಿರೋ ಅರ್ಥ ಏನಿತ್ತು ಅಂತ ಹೇಳಿದ್ರೆ, ಒದ್ದು ಅಂತ ಹೇಳಿದ್ರೆ ಈ ಬೇರೆ ರೀತಿಯಲ್ಲಿ ಒದ್ದು ಅಂತ ಅಲ್ಲ, ಅವರ ಒಂದು ಹಕ್ಕನ್ನ ನಮ್ಮ ನಾಯಕರುಗಳೇನು ಇದ್ದಾರೆ, ಇಲ್ಲಿ ರಾಜ್ಯ ನಾಯಕರುಗಳಿದ್ದಾರೆ, ರಾಷ್ಟ್ರದಲ್ಲಿ AICC ನಾಯಕರುಗಳಿದ್ದಾರೆ, ಅವರ ಮನೆ ಬಾಗಿಲನ್ನ ಒದ್ದು ಅಂದ್ರೆ ಫೋರ್ಸಬಲಿ ಒದ್ದು ಅಂತಲ್ಲ, ಅದರ ಅರ್ಥ ನನ್ನ ಹಕ್ಕನ್ನ ಒಂದು ಸಮರ್ಥವಾಗಿ ಕೇಳುವುದು ಅಂತ ಅರ್ಥ. ಇದನ್ನ ಬೇರೆಯವರು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ತಿದ್ದಾರೆ. ಅವರು ತಮ್ಮ ಹಕ್ಕಿನ ಚಲಾವಣೆಗಾಗಿ ನಮ್ಮ ನಾಯಕರ ಮನೆ ಬಾಗಿಲನ್ನ ತಳ್ಳಿ, ಅಂದ್ರೆ ಅವರಿಗೆ ನಾವು ಇಷ್ಟು ಕಷ್ಟಪಟ್ಟಿದ್ವಿ, ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡಿದಿದೀವಿ, ಪಕ್ಷಕ್ಕೋಸ್ಕರ ತ್ಯಾಗಗಳು ಮಾಡಿದೀವಿ, ನಮ್ಮಂತವ್ರನ್ನ ಪರಿಗಣಿಸಿ ಅಂತೇಳಿ ಬಾಗಿಲು ಒದ್ದು ಅಂತ ಹೇಳಿದರೆ, ಮನುಷ್ಯರನ್ನ ಒದ್ದು, ಜನಗಳನ್ನ ಒದ್ದು, ಲೀಡರ್ಗಳು ಒದ್ದು ಅಂತ ಅಲ್ಲ, ಬಾಗಲನ್ನ ಅಲ್ಲ ಮೇಡಮ್, ಅದನ್ನೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಮ್ಮ ಹಕ್ಕಿಗೋಸ್ಕರ ನಾಯಕರಿಗೆ ಯಾಕ್ರಿ ನಾನು ಇಷ್ಟು ದುಡಿದಿದ್ದೀನಿ ಕೊಟ್ಟಿಲ್ಲ ಅಂತ. ಆದರೆ ಸನ್ಮಾನ್ಯ DK ಶಿವಕುಮಾರ್ ಮಾತಿನ ಅರ್ಥ ಏನಿದೆ ಅಂದ್ರೆ, ಈಗ ನೋಡಿ, ಒಂದು ಕಾಲದಲ್ಲಿ ಧರ್ಮಸಿಂಗ್ ಅವರಿಗೆ ತಪ್ಪಿತು, ಒಂದ್ ನಿಮಿಷ ಧರ್ಮಸಿಂಗ್ ಅವರ ಕಾಲದಲ್ಲಿ ತಪ್ಪಿತು. ಅವರಿಗೆ ತಪ್ಪಿದಾಗ ಧರ್ಮಸಿಂಗ್ ಅವರು ಇದೇ ರೀತಿಯಾಗಿ ಬೀದಿನಲ್ಲಿ ಏನಾದ್ರು ಟೈರ್ ಸುಡೋದು, ಗಲಾಟೆ ಮಾಡೋದು, ಹೋಗಿ ಯಾರ ಒದ್ದಿಲ್ಲ. ಆದ್ರೆ ಮುಂದೆ ತಾಳ್ಮೆಯಲ್ಲಿದ್ರು, ಮುಂದೆ ಮುಖ್ಯಮಂತ್ರಿ ಆದ್ರು. ಅದೇ ರೀತಿಯಲ್ಲಿ ವೀರೇಂದ್ರ ಪಾಟೀಲ್ ಅವರ ಸರ್ಕಾರದಲ್ಲಿ ಯಾರು ಸನ್ಮಾನ್ಯ ಇವರು ಮಲ್ಲಿಕಾರ್ಜುನ್ ಇವತ್ತೇನು ಪ್ರಸ್ತುತ AICC ಅಧ್ಯಕ್ಷರಿದ್ದಾರೆ,
ಅವ್ರಿಗೂ ಕೂಡ ತಪ್ಪಿತ್ತು ಯಾವುದು ಮಂತ್ರಿ ಪದವಿ. ಆದ್ರೆ ಅವ್ರು ಎಲ್ಲೂ ಕೂಡ ಬೀದಿನಲ್ಲಿ ಜಗಳ ಆಡ್ಲಿಲ್ಲ, ಗಲಾಟೆ ಮಾಡಲಿಲ್ಲ, ಅಥವಾ ಅವರು ತಾಳ್ಮೆಯಿಂದ ಇದ್ರು. ತಪ್ಪಿದ್ರು ಕೂಡ ಅವ್ರಿಗೆ ಅಷ್ಟೇ ಏಕೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು KPCC ಅಧ್ಯಕ್ಷರಾಗಿದ್ರು, ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಒಂದು ಸಂದರ್ಭದಲ್ಲಿ ಅವರಿಗೆ ಇದು ಸಿಗ್ಲಿಲ್ಲ, ಯಾವುದು ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ. ಅಲ್ಲಿನೂ ಕೂಡ ಅವರು ತಾಳ್ಮೆಯಿಂದ ಇದ್ರು. ಹಾಗಾಗಿ ಇವತ್ತು ACC ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಈ DK ಶಿವಕುಮಾರ್, ನಾನು ಕೂಡ ನನಗೆ ಅನೇಕ ಬಾರಿ ಅವಕಾಶಗಳನ್ನ ಮಂತ್ರಿಗಳು ಮಾಡಿರಲಿಲ್ಲ SM ಕೃಷ್ಣ ಅವರ ಸಂಪುಟದಲ್ಲಿ. ಆ ಸಂದರ್ಭದಲ್ಲೂ ನಾನು ತಾಳ್ಮೆಯಲ್ಲಿದ್ದೆ. ಅದಾದ ನಂತರ ಧರ್ಮ್ ಸಿಂಗ್ ಸಂಪುಟದಲ್ಲಿ ನನಗೆ ಕೊಡ್ಲಿಲ್ಲ ಆರಂಭದಲ್ಲಿ, ನಾನು ತಾಳ್ಮೆಯಲ್ಲಿದ್ದೆ. ಇವತ್ತು ಈ ಮತ್ತು ತಾಳ್ಮೆ ಇದೆರಡನ್ನು DK ಶಿವಕುಮಾರ್ ಅವರ ಪಾಲಿಗೆ ಒಪ್ಕೊಳ್ಬೇಕಾಗಿದೆ. ಅವರೆಲ್ಲಿ ತನಕ ಕಾದಿದ್ದಾರೆ, ಅವರ ಪಕ್ಷ ನಿಷ್ಠೆ ಎಂಥದ್ದು ಎಲ್ಲವೂ ಸರಿ ಸರ್. ಅದರ ನಡುವೆ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ಸ್ಟೇಟ್ಮೆಂಟ್ ಅನ್ನೋದಕ್ಕಿಂತ ಮಾತುಗಳು ಚೆನ್ನಾಗಿತ್ತು. ಪಕ್ಷಕ್ಕೋಸ್ಕರ ದುಡ್ದಿರೋದು, ಪಕ್ಷಕ್ಕೋಸ್ಕರ ನಿಯತ್ತಾಗಿರೋದು ಅಂತ. ಅದೇ ಪಕ್ಷಕ್ಕೆ ನಿಯತ್ತನ್ನ ತೋರಿಸಿದ ಇನ್ನೊಂದಷ್ಟು ಜನರ ಲಿಸ್ಟ್ ಇದೆ ಸರ್. ಅದೇ ಪಕ್ಷಕ್ಕೋಸ್ಕರ ದುಡ್ದಿರುವ ಇನ್ನೊಂದಷ್ಟು ಜನರ ಲಿಸ್ಟ್ ಇದೆ ಸರ್. ಅವರು ತಮಗೆ ಸಿಗಬೇಕಾಗಿರೋ, ಆಮೇಲೆ ಇನ್ನೊಂದು ಕೇಳಿದ್ರಿ ನೀವು, ಹಕ್ಕು ಅಂತ. ಇವ್ರದ್ದು ಹಕ್ಕು ಸರ್. ಮಂತ್ರಿಗಿರಿ ಕೇಳದ್ ತಪ್ಪಲ್ಲ. 5 ಸಲ ಗೆದ್ದು ಒಂದು ಬಾರಿಯೂ ಮಂತ್ರಿಯನ್ನ ಮಾಡದೆ ಅಥವಾ ಮಂತ್ರಿ ಆಗದಲ್ಲಿರೋರ್ದು ಹಠ ನಿಮಗೆ ಅದ್ ಹೆಂಗ್ ಕಣ್ಣಿಗೆ ಕಾಣಿಸುತ್ತೆ ಸರ್? ಇದು ಹಕ್ಕಲ್ವಾ? ಅದನ್ನೇ ಅವರು ಸನ್ಮಾನ್ಯ ಶಿವಕುಮಾರ್ ರಾಜಕೀಯ ಸಂಧ್ಯಾ ಕಾಲಕ್ಕೆ ಹೋಗ್ಬಿಡ್ತಾರೆ ಸರ್. ಅವ್ರ ಮಕ್ಕಳು ಮೊಮ್ಮಕ್ಳಿಗೆ ಕೊಡ್ತೀರಾ? ಮೇಡಮ್ ಇದಕ್ಕೆ ಉದಾಹರಣೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಂತ ಬೇರೆ ಉದಾಹರಣೆ ಬೇಡ, DK ಶಿವಕುಮಾರ್ ಅವ್ರಿಗಿಂತ ಉದಾಹರಣೆ ಬೇಡ. ಇವತ್ತು ಒಂದು ಉದಾಹರಣೆನ ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ಒಂದು ಈ ದೇವರಾಜ ಅರಸರು ಅವರು ಗೊತ್ತಲ್ಲ, ದೇವರಾಜ ಅರಸರು ಈ ರಾಜ್ಯವನ್ನ ಆಡಳಿತವನ್ನ ಮಾಡಿ ಒಳ್ಳೆ ಹೆಸರು ಗಳಿಸಿರ್ತಕ್ಕಂಥವ್ರು. ಅಂತ ನಾಯಕರಿಗೆ ಒಮ್ಮೆ AICC ಡೆಲ್ಲಿನಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಅವರು ಟಿಕೆಟ್ ಸಿಗಲ್ಲ ಅಂತೇಳಿ ವಾಪಸ್ ಬರ್ತಾರೆ. ವಾಪಸ್ ಮೈಸೂರಿಗೆ ಬಂದ ಮೇಲೆ ಮತ್ತೆ ಅವರಿಗೆ ಏನು ಟಿಕೆಟ್ ಸಿಗುತ್ತೆ. ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ನಾಯಕರುಗಳಿಗೂ ಕೂಡ ಅನೇಕ ಸಾರಿ ಹಲವಾರು ಕಾರಣಗಳಿಂದ, ಯಾವ ಕಾರಣಗಳಿಂದ ಅಂತೇಳಿ ನೋಡಿ, ಇದು ಪ್ರಜಾಪ್ರಭುತ್ವ. ಇಲ್ಲಿ ಶಾಸಕರು ಎಲ್ಲರೂ ಆಯ್ಕೆಯಾಗಿರ್ತಾರೆ. ನಮ್ಮ ಒಂದು ರಾಜಕೀಯ ಪಕ್ಷ, ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ನಾವು ಹಂಚುವಂತ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯವನ್ನು ನೋಡಬೇಕು, ಪಕ್ಷ ನಿಷ್ಠೆಯನ್ನು ನೋಡಬೇಕು, ಎಲ್ಲಾ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನು ನೋಡಬೇಕು, ಬ್ಯಾಲೆನ್ಸ್. ಮೇಡಮ್ ಒಂದ್ ನಿಮಿಷ, ನಾವು ಎಲ್ಲ ಒಂದೇ ಸಂದರ್ಭದಲ್ಲಿ ಮಾಡ್ಲಿಕ್ಕಾಗಲ್ಲ. ಹಲವಾರು ಒಂದ್ ನಿಮಿಷ ಇವತ್ತು ನಾವು ಒಂದೇ ಸಂದರ್ಭದಲ್ಲಿ ಈಗ ಹಲವಾರು ಜಿಲ್ಲೆಗಳಿಗೆ ತಪ್ಪಿರ್ಬೋದು. ಹಿಂದೆ ನಾವು ಆ ಜಿಲ್ಲೆಗಳಿಗೆ ನಾವು ಪ್ರಾತಿನಿಧ್ಯಗಳನ್ನು ಕೊಟ್ಟಿದ್ದೀವಿ, ಅನೇಕ ಪ್ರಾತಿನಿಧ್ಯಗಳನ್ನು ಕೊಟ್ಟಿದ್ದೀವಿ. ನಾನು ಇರ್ತಕ್ಕಂಥದ್ದು ಮಂತ್ರಿ ಸ್ಥಾನಗಳು 33, ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದಾಗ ನಾವು ಎಲ್ಲಾ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವಕಾಶ ಹಿಂದೆ ಅಂತಿಮವಾಗಲ್ಲ. ನಿಮ್ಮ ಪಕ್ಷ ನಿಷ್ಠೆಯನ್ನ ಪಕ್ಷ ಗುರುತಿಸಿದೆ. ಹಾಗಾಗಿ ನೀವು ತಾಳ್ಮೆಯಿಂದ ಇರಿ. ನಮ್ಮ ರೀತಿಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೂ ಒಳ್ಳೆ ಸ್ಥಾನಮಾನಗಳು ಸಿಗ್ತದೆ ಅಂತಕ್ಕಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಅವರು ದ್ವಂದ್ವ ಹೇಳಿಕೆ ಯಾವತ್ತೂ ಕೊಟ್ಟಿಲ್ಲ.